ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಸಂಚಿಕೆ ಶುರುವಿನಲ್ಲಿ ಮನೆ ದಿನಸಿ ಬಜೆಟ್ ಪ್ಲಾನಿಂಗಿಗೆ ಗೀತಾ ಭೂಮಿನ ಕರೀತಾರೆ. ಭೂಮಿ ಬಂದಿದ ತಕ್ಷಣ ಅಜ್ಜಿಗೆ ಕೋಪ ಮಾಡ್ಕೊಂಡು ಅವಳು ಮೊದಲು ಇಲ್ಲಿಂದ ಹೋಗ್ ಕೇಳು ಗೀತಾ ಅಂತ ಹೇಳ್ತಾರೆ. ಅಜ್ಜಿ ಇಲ್ಲಿಂದ ಹೋಗ್ಬೇಕು ಅಂತ ಅಜಿತ್ ಬಂದು ಅಜ್ಜಿನ ಕೇಳ್ತಾನೆ. ಅವ್ರು ಮಾತ್ರ ಈ ಹಣಕಾಸಿನ ವ್ಯವಹಾರ ಎಲ್ಲ ನೋಡ್ಕೋಬೇಕು ಅಂತ ಅಜ್ಜಿ ಹೇಳ್ತಾರೆ. ಅಲ್ಲಜ್ಜಿ, ನಾನ್ ಈ ಮನೆ ಮಗ ಆದ್ಮೇಲೆ ನಾನು ಹೇಳ್ತೀನಿ ಈ ಮನೆಗೆ ಸೇರಿದವಳೆ ಆಗ್ತಾಳೆ ತಾನೆ. ಅಜಿತ್ ಕೇಳ್ತಾನೆ, ನೀನ್ ಮದ್ವೆ ಆಗಿದ ತಕ್ಷಣ ಈ ಮನೆಯವಳು ಅಂತ ಅನ್ಕೊಳಕ್ಕೆ ಸಾಧ್ಯ ಇಲ್ಲ. ಅಜ್ಜಿ ಹೇಳ್ತಾರೆ, ಅಜ್ಜಿ ಪದೇ ಪದೇ ಹೇಳ್ತಾ ಇರ್ಬೇಕಾ, ಅಥವಾ ಮ್ಯಾರೇಜ್ ಸರ್ಟಿಫಿಕೇಟ್ ನ ದೊಡ್ಡದಾಗಿ ಅಲ್ಲಲ್ಲಿ ಹಾಕ್ಲಾ, ಅಥವಾ ನಮ್ಮ ಮದ್ವೆ ಆಗಿರೋ ಸಿಡಿನ ರಿವೈಂಡ್ ಮಾಡಿ ಮಾಡಿ ನಿಮಗೆ ತೋರಿಸ್ಲಾ? ನಾನು ಈ ಮನೆ ಮೊಮ್ಮಗ ಆದ್ಮೇಲೆ ನನ್ನ ಹೆಂಡ್ತಿನೂ ಕೂಡ ಈ ಮನೆ ಸೊಸೆ ಆಗೇ ಆಗ್ತಾಳೆ. ಅಜಿತ್ ಹೇಳ್ತಾನೆ, ಅದನ್ನ ಕೇಳಿಸ್ಕೊಂಡ ಅಜ್ಜಿ, ನೀನ್ ಏನ್ ಬೇಕಾದ್ರೂ ಅನ್ಕೋಬಹುದು, ಆದ್ರೆ ಈ ಟೀ ಮಾರೋಳ್ನ ಯಾವತ್ತೂ ನಮ್ಮನೆ ಸೊಸೆ ಅಂತ ನಾನು ಒಪ್ಕೊಳ್ಳೋದಕ್ಕೆ ತಯಾರಿಲ್ಲ. ಅಜ್ಜಿ ಹೇಳ್ತಾರೆ, ಆಗ ಅಪೇಕ್ಷಾ ನಮ್ಮ ಆಸ್ತಿ ಅಂತಸ್ತು ಎಲ್ಲ ನೋಡ್ಕೊಂಡೆ ಇವಳು ನಮ್ಮ ಮನೆಗೆ ಬಂದಿರೋದು. ಇವಳಿಗೆ ದೊಡ್ಡ ದೊಡ್ಡ ಹಣಕಾಸಿನ ವ್ಯವಹಾರ ಎಲ್ಲ ಗೊತ್ತಾಗಲ್ಲ. ಏನೇ ಇದ್ರು ಪುಡಿಗಾಸ್ ಲೆಕ್ಕ ಹಾಕಿ ಅಷ್ಟೇ ಗೊತ್ತಿರುತ್ತೆ. ಒಂದು ಮನೆ ನಡೆಸ್ಬೇಕು ಅಂದ್ರೆ ಒಂದ್ ಹೆಣ್ಣಿಗೆ ಏನ್ ಜವಾಬ್ದಾರಿ ಇರ್ಬೇಕು ಅಂತ ಗೊತ್ತಾ ಅಪೇಕ್ಷಾ? ಚಿಲ್ಲರೆ ಕಾಸಿನ ವ್ಯವಹಾರದ ಜ್ಞಾನನೇ ಜಾಸ್ತಿ ಇರ್ಬೇಕು. ಈಗ ತರಕಾರಿ ತರಕ್ ಹೋದಾಗ 10 ರೂಪಾಯಿ 20 ರೂಪಾಯಿ ಉಳಿಸಿನೇ ಅದು ಲಕ್ಷಾಂತರ ರೂಪಾಯಿ ದುಡ್ಡು ಆಗೋದು ಅಜ್ಜಿಗೆ ಚೆನ್ನಾಗ್ ಗೊತ್ತಿದೆ ಅಲ್ವಾ ಅಜ್ಜಿ? ಈ ತರನೇ ಅಜ್ಜಿನು 4 ಅಣಿ 8 ಅಣಿ ಉಳಿಸಿ ಈ ಮನೆನ ಇಷ್ಟು ದೊಡ್ಡ ಎತ್ತರ ಸ್ಥಾನದಲ್ಲಿ ಇಟ್ಟಿರೋದು. ಅಜಿತ್ ಹೇಳ್ತಾನೆ, ಆಗ ಅಜ್ಜಿ ನನ್ನನ್ನ ಹುಳಿ ಹೋಲಿಸ್ಬೇಡ ಅಂತ ಬೈತಾರೆ. ಏನು ಭುವಿನ ನಿಮ್ ಜೊತೆ ಕೂರ್ಸ್ಕೊಳಲ್ವಾ ಅಂತ ಅಜಿತ್ ಕೇಳ್ದಾಗ ಮಾತ್ರ ಸಾಧ್ಯನೇ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ. ಹಾಗಾದ್ರೆ ಸರಿ, ಈ ಭೂಮಿ ಮನೆಯವಳಲ್ಲ ಅಂದ್ಮೇಲೆ ನಾನು ಕೂಡ ಈ ಮನೆಯವನಲ್ಲ. ಮುಂದೆ ನಾವು ಊಟ ಮಾಡೋ ಅನ್ನಕ್ಕೂ ಸಹ ಲೆಕ್ಕಾಚಾರ ಹಾಕ್ತೀನಿ, ಅಯ್ಯೋ ಒಂದ್ ಲೋಟ ನೀರ್ಗೂ ಸಹ ಲೆಕ್ಕಾಚಾರ ಹಾಕ್ತೀನಿ. ಭೂಮಿ ನೀನೊಂದ್ ಕೆಲ್ಸ ಮಾಡು, ನಾವು ಈ ಮನೇಲಿರೋ ಪ್ರತಿಯೊಂದು ಕ್ಷಣಕ್ಕೂ ಇನ್ಮೇಲೆ ಲೆಕ್ಕಾಚಾರ ಹಾಕು. ನಾವು ತಿಂಗಳ ಇವರಿಗೆ ನಮ್ ಖರ್ಚು ಎಷ್ಟು ಬರುತ್ತೋ ಅಷ್ಟು ದುಡ್ಡನ್ನ ಇವ್ರಿಗೆ ಕೊಟ್ಬಿಡೋಣ ಅಂತ ಹೇಳಿದಾಗ ಕೇಳಿಸ್ಕೊಂಡು, ಲೋ ಅಜಿತಾ, ಏನೋ ಮಾತಾಡ್ತಾ ಇದೆಯಾ ನೀನು ಅಂತ ಸಂಗೀತ ಹೇಳ್ತಾರೆ. ಹೌದಮ್ಮ, ಭೂಮಿ ಮನೆಗೆ ಸಂಬಂಧಪಟ್ಟಿಲ್ಲ ಅಂದ್ಮೇಲೆ ನಾನು ಈ ಮನೆಗೆ ಸಂಬಂಧಪಟ್ಟವನಲ್ಲ. ಯಾಕಂದ್ರೆ ನಾವಿಬ್ರು ಮದ್ವೆ ಆಗ್ಬೇಕಾದ್ರೆ ಭೂಮಿಗೆ ನಾನು ಮಾತು ಕೊಟ್ಟಿದ್ದೀನಿ, ಪ್ರತಿಯೊಂದು ಹೆಜ್ಜೆಯಲ್ಲೂ ಕಷ್ಟದಲ್ಲೂ ಸುಖದಲ್ಲೂ ನಾನ್ ನಿನ್ ಜೊತೆ ಇರ್ತೀನಿ ಅಂತ. ಅವಳಿ ಮನೆಯವಳು ಅಲ್ಲ ಅಂದ್ಮೇಲೆ ಅವಳಿರೋ ಜಾಗಕ್ಕೆ ನಾನು ಹೋಗ್ತೀನಿ. ಹಾಗಾಗಿ ನಾವ್ ಇವತ್ತು ಯೂಸ್ ಮಾಡೋ ಪ್ರತಿಯೊಂದು ವಸ್ತುವಿಗೂ ಲೆಕ್ಕಾಚಾರ ಹಾಕಿ ಇದನ್ನ ಕೊಡ್ತೀನಿ ಅಂತ ಅಜಿತ್ ಹೇಳಿದಾಗ, ಇದೆಲ್ಲ ನಮ್ಮ ಮನೇಲಿ ಆಗ್ ಬರೋದಿಲ್ಲ, ಬದುಕಿರೋವರೆಗೂ ಇದನ್ನೆಲ್ಲ ಆಗೋದಕ್ಕೆ ನಾನ್ ಬಿಡೋದು ಇಲ್ಲ. ಅಜ್ಜಿ ಹೇಳ್ತಾರೆ, ಆಗ ರೀ ನೀವ್ ಏನ್ ಮಾತಾಡ್ತಾ ಇದ್ದೀರಾ ರೀ ನೀವು? ನನ್ ಮೇಲಿರೋ ಕೋಪಕ್ಕೆ ಈ ತರ ಎಲ್ಲ ಮಾತಾಡ್ಬೇಡಿ ಅಜ್ಜಿ. ನನ್ನನ್ನು ಇಲ್ಲಿ ಲೆಕ್ಕಾಚಾರಕ್ಕೆ ಕೂರ್ಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಈ ರೀತಿ ಎಲ್ಲ ಮಾತಾಡ್ಬೇಡಿ ಅಂತ ಭೂಮಿ ಹೇಳ್ತಾಳೆ. ಕಣ್ಣಲ್ಲಿ ನೀರ್ ಬರ್ದೇ ಇರೋ ತರ ಚೆನ್ನಾಗ್ ನೋಡ್ಕೊಂತೀನಿ ಅಂತ ನಾನು ನಿನಗೆ ಮಾತು ಕೊಟ್ಟಿದ್ದೀನಿ. ನಿನ್ ಕಣ್ಣಲ್ಲಿ ಒಂದನಿ ನೀರ್ ಬಂದ್ರು ಕೂಡ ನಾನ್ ಮಾತ್ರ ಸುಮ್ನೆ ಇರೋದಿಲ್ಲ. ನಾನ್ ಮಾತ್ರ ಖುಷಿಯಲ್ಲಿದ್ದು ನೀನ್ ಮಾತ್ರ ದುಃಖದಲ್ಲಿದ್ರೆ ಹೇಗೆ? ನನ್ ಖುಷಿಗೆ ನಿನ್ನನ್ನು ಕರ್ಕೊಂಬರಕ್ಕಾಗಿಲ್ಲ ಅಂದ್ರೆ ದುಃಖಕ್ಕೆ ನಾನ್ ಪಾಲ್ದಾರನಾಗ್ತೀನಿ. ಈಗೇನು ನೀನ್ ಹೆಂಡ್ತಿನ ಇಲ್ಲಿ ಕೂರ್ಸ್ಕೊಂಡು ನಾವ್ ಲೆಕ್ಕಾಚಾರ ಮಾಡ್ಬೇಕಾ? ಸರಿ ಆಯ್ತು ಬಿಡು ಅಂತ ಅಜ್ಜಿ ಒಪ್ಕೊಂತಾರೆ. ಇದು ನನ್ ಮುದ್ದು ಅಜ್ಜಿ ಅಂದ್ರೆ. ಭೂಮಿ, ನಾನು ಇಲ್ಲಿವರೆಗೂ ಹೇಳಿದ್ನಲ್ಲ, ಪ್ರತಿಯೊಂದು ತುತ್ತಿಗೂ ಲೆಕ್ಕಾಚಾರ ಹಾಕುಂತ, ಅದೆಲ್ಲ ಊಫಿ. ಒಂದು ಫೋನ್ ಇದೆ, ಅದನ್ನ ನಾನು ಮುಗಿಸಿ ಬರ್ತೀನಿ, ನೀನು ಇವ್ರ ಜೊತೆ ಕುತ್ಕೊಂಡು ಲೆಕ್ಕಾಚಾರ ಹಾಕು ಹೇಳಿ ಅಜಿತ್ ಅಲ್ಲಿಂದ ಹೊರಟೋಗ್ತಾನೆ. ಈ ಸರಿ ಕರೆಂಟ್ ಬಿಲ್ಲು 3,000 ಎಕ್ಸ್ಟ್ರಾ ಬಂದಿದೆ ಅಮ್ಮ. ಎಲ್ಲ ರೂಮಲ್ಲೂ AC ಓಡ್ತಾ ಇತ್ತಲ್ವಾ, ಬೇಸಿಗೆ ಕಾಲ ಅಲ್ವಾ ಅಮ್ಮ, ಅದಕ್ಕೆ ಅಂತ ಸಂಗೀತ ಹೇಳ್ತಾರೆ. ಅಪೇಕ್ಷಾ, ಅಜ್ಜಿ ಈ ಸರಿ ತರಕಾರಿ ರೇಟು ತುಂಬಾ ಜಾಸ್ತಿ ಆಗಿದೆ, ದಿನಸಿ ಬಿಲ್ಲು ಕೂಡ ಜಾಸ್ತಿ ಬಂದಿದೆ. ಒಂದೊತ್ತು ತಿನ್ನೋರು 5 ಹೊತ್ತು ತಿಂತಾ ಇದ್ದಾರೆ. ಕೇಳಿ, ಗತಿಗೆಟ್ ಫ್ಯಾಮಿಲಿಯಿಂದ ಬಂದಿದ್ದಾರೆ, ಈ ಊಟಕ್ಕೆ ಗತಿರ್ಲಿಲ್ಲ. ಇಲ್ಲಿ ಶ್ರೀಮಂತಿಕೆ ನೋಡಿ 5 ಹೊತ್ತು ಇದ್ದಾರೆ. ಸಾಲದಕ್ಕೆ ಸಿ ಬಿಲ್ ಎಲ್ಲ ಎಷ್ಟೊಂದಾಗಿದೆ ನೋಡಿ ಅಜ್ಜಿ, ಮುಂಚೆ ಇಷ್ಟೊಂದು ಬಿಲ್ಲೇ ಬರ್ತಾ ಇರ್ಲಿಲ್ಲ. 10 ರೂಪಾಯಿ 20 ರೂಪಾಯಿ ಚೌಕಾಸಿ ಮಾಡಿ ತರಕಾರಿ ತರ್ತಾ ಇದ್ವಿ, ಈಗ ಅವ್ರು ಕೇಳ್ದಷ್ಟೇ ಕೊಟ್ಟು ಬರೋದು. ಅದು ಅಲ್ಲದೆ ಒಂದಿನಕ್ಕೆ ತರಕಾರಿ ತಂದಿದ್ದು ಒಂದೇ ದಿನದಲ್ಲಿ ಮುಗ್ದೋಗ್ತಾ ಇದೆ. ಮನೆಗೆ ಅಂತ ತರಕಾರಿ ತಂದು ಎಲ್ಲೆಲ್ಲಿಗೆ ಸಾಗಿಸ್ತಿದಾರೋ ಏನೋ ಅಂತ ಅಪೇಕ್ಷೆ ಹೇಳಿದಾಗ, ಅಪೇಕ್ಷಾ ಮಾತಿನ ಮೇಲೆ ನಿಗಾ ಇರ್ಲಿ ಸಂಗೀತ ಬೈತಾರೆ. ಆಗ ಅಜ್ಜಿ, ಮಾತಾಡೋದ್ರಲ್ಲಿ ಏನ್ ತಪ್ಪಿದೆ, ಎಲ್ಲ ಈ ಹುಡುಗಿಯಿಂದಾನೇ ಆಗ್ತಾ ಇರೋದು. ಹೇಗೆ ಅಂತ ತರಕಾರಿ ತಗೊಂಬಂದು ಅದ್ ಯಾರ್ಯಾರಿಗೆ ಏನೇನ್ ದಾನ ಮಾಡ್ತಾ ಇದ್ದಾಳೋ ಏನೋ. ಶ್ರೀಮಂತಿಕೆನ ನೋಡಿ ಅಲ್ವಾ ಅಜಿತ್ನ ಕೈ ಹಿಡಿದು ಈ ಮನೆಗೆ ಬಂದಿರೋದು ಇವಳು. ಇಲ್ಲೇ ಇದ್ರೆ ನನ್ನ ನೆಮ್ಮದಿ ಎಲ್ಲ ಹಾಳಾಗೋಗುತ್ತೆ, ಸ್ವಲ್ಪ ಹೊತ್ತು ಹೋಗಿ ರೂಮಲ್ಲಿ ಧ್ಯಾನ ಮಾಡ್ತೀನಿ. ಅಜ್ಜಿ ಅಲ್ಲಿಂದ ಎದ್ದೋಗ್ತಾರೆ. ಕಡೆ ಭೂಮಿ ಕಣ್ಣೀರ್ ಆಗ್ತಾ ಇದ್ರೆ ಅದನ್ನ ನೋಡಿ ದೇವಯ್ಯ ನೀನಾಗ್ತಾ ಇರ್ತಾಳೆ. ಅಲ್ಲಿ ಅಜ್ಜಿ ಧ್ಯಾನ ಮಾಡ್ತಾ ಇರ್ಬೇಕಾದ್ರೆ ಭೂಮಿ ಅಲ್ಲಿಗೆ ಬರ್ತಾಳೆ. 5 ನಿಮಿಷ ನೆಮ್ಮದಿಯಾಗಾದ್ರೂ ಧ್ಯಾನ ಮಾಡೋಣ ಅಂತ ಇಲ್ಲಿಗೆ ಬಂದ್ರೆ, ಇಲ್ಲ ಅದನ್ನ ಹಾಳು ಮಾಡೋದಕ್ಕೆ ಇಲ್ಲಿಗೆ ಒಕ್ಕರ್ಸ್ಕೊಂಡ್ಬಿಟ್ಟ. ಅಜ್ಜಿ ಬೈತಿರುವಾಗ, ಅಮ್ಮ ಯಾಕಮ್ಮ ಆ ರೀತಿ ಎಲ್ಲ ಮಾತಾಡ್ತೀಯಾ? ಭೂಮಿ ನಿನ್ ಜೊತೆ 5 ನಿಮಿಷ ಮಾತಾಡ್ಬೇಕಂತೆ, ಮಾತಾಡೋದಕ್ಕೆ ಅಂತ ಬಂದಿದ್ದಾಳೆ, ಪ್ಲೀಸ್ ಅವಳ ಜೊತೆ ಮಾತಾಡಮ್ಮ ಅಂತ ಸಂಗೀತ ಹೇಳ್ತಾರೆ. ಭೂಮಿ, ಅಜ್ಜಿ ನೀವು ನನ್ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಅಜ್ಜಿ. ನಮ್ಮ ಮನೆಯಲ್ಲಿ ಊಟ ಇದ್ರು ನಾವು ತುಂಬಾ ಖುಷಿಯಿಂದ ನೆಮ್ಮದಿಯಿಂದ ಇದ್ವಿ. ಮನೆಯಲ್ಲಿ ಸಂತೋಷ ತುಂಬಿ ತುಳುಕ್ತಾ ಇತ್ತು. ಹೇಳ್ದ ಹಾಗೆ ನಾವು ಸುಖ ಸಂಪತ್ತು ವೈಭೋಗದಿಂದ ಯಾವತ್ತೂ ಬಂದವರೇ ಅಲ್ಲ. ಆದ್ರೆ ನಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿಗೆ ಯಾವತ್ತೂ ಕೊರತೆ ಇರ್ಲಿಲ್ಲ. 1 ರೂಪಾಯಿ ದುಡಿದ್ರು ಕೂಡ ಹೊಟ್ಟೆ ತುಂಬಾ ಊಟ ಮಾಡ್ಕೊಂಡೇ ಮಲಗ್ತಾ ಇದ್ವಿ ಅಜ್ಜಿ ಅಂತ ಭೂಮಿ ಹೇಳ್ದಾಗ, ನೀನು ಈಗ ನಮ್ಮನೇಲಿ ನೆಮ್ಮದಿನೇ ಇಲ್ಲ ಅಂತ ಹೇಳಕ್ ಬರ್ತಾ ಇದೀಯಾ? ಅಜ್ಜಿ ಕೇಳ್ತಾರೆ, ಛೇಚೆ ಆ ತರ ಅಲ್ಲ ಅಜ್ಜಿ,
ನೀವೇ ಹೇಳಿದ್ರಲ್ಲ ಆಸ್ತಿ ಅಂತಸ್ತೆಲ್ಲ ನೋಡ್ಕೊಂಡು ನಾನು ಈ ಮನೆಗೆ ಬಂದಿದ್ದೀನಿ ಅಂತ. ಪ್ರಾಣೆಗೂ ನನ್ನ ಆಸ್ತಿ ಅಂತಸ್ತು ಎಲ್ಲ ನೋಡ್ಕೊಂಡು ಈ ಮನೆಗೆ ಬಂದಿಲ್ಲ ಅಜ್ಜಿ. ಹೀಗೆ ಒಂದಿಡಿ ಪ್ರೀತಿ ಕೊಟ್ರೆ ಅಷ್ಟೇ ಸಾಕು. ನಿಮ್ಮಲ್ಲೂ ನಾನು ಒಬ್ಳು ಅಂತ ಅನ್ಕೊಳ್ಳಿ ಅಜ್ಜಿ ಅಂತ ಭೂಮಿ ಹೇಳ್ತಾಳೆ. ಅದು ಮಾತ್ರ ಈ ಜನ್ಮದಲ್ಲೇ ಸಾಧ್ಯ ಇಲ್ಲ ಅಂತ ಅಜ್ಜಿ ಹೇಳ್ತಾರೆ. ಅಮ್ಮ ಈ ರೀತಿ ಎಲ್ಲ ಮಾತಾಡ್ತೀಯ ನೀನು? ನಿನಗೊಂದು ವಿಷಯ ಗೊತ್ತಾ? ಭೂಮಿ ಕಜ್ಜಾಯ ಮಾಡಕ್ಕೆ ಅಂತ ಶುರು ಮಾಡ್ದಾಗಿಂದ ಗ್ಯಾಸ್ನ ಅವಳೆ ಹಾಕೊಂತಾಳೆ. ಸದ್ದಕ್ಕೆ ಕಜ್ಜಾಯಕ್ಕೆ ಏನೇನು ಐಟಮ್ ಬೇಕೋ ಎಲ್ಲ ಅವಳ ದುಡ್ಡಿಂದಾನೇ ಅವಳು ತಗೊಂಬರ್ತಾಳೆ. ಅಲ್ಲ, ಇಲ್ಲಿ ತನಕ ಮನೇಲಿ ತರಕಾರಿ ಯೂಸ್ ಆಗ್ತಾ ಇರೋ ತರಕಾರಿ ಎಲ್ಲ ಭೂಮಿ ಅವಳ ದುಡ್ಡಿಂದಾನೇ ತಂದಿರೋದು. ನಾನು ಪ್ರತಿಯೊಂದಕ್ಕೂ ಲೆಕ್ಕ ಬರ್ದಿಟ್ಟಿದ್ದೀನಿ ನೋಡಮ್ಮ ಅಂತ ಹೇಳಿ ಸಂಗೀತ ತೋರಿಸ್ತಾರೆ. ಅಜ್ಜಿ ಇದನ್ನೆಲ್ಲ ನಾನು ದೊಡ್ಡಸ್ಗೆ ತೋರಿಸ್ಕೊಳಕ್ಕೆ ಮಾಡ್ತಾ ಇಲ್ಲ. ನಂಬಿಕೆ ಬರ್ಲಿ ಅಂತ ನಾನು ಹೇಳ್ತಾ ಇದ್ದೀನಿ ಅಜ್ಜಿ. ಯಾವತ್ತೂ ನಾನು ಆಸ್ತಿ ಅಂತಸ್ಕೊಂಡು ಈ ಮನೆಗೆ ಬಂದಿಲ್ಲ ಅಂತ ಹೇಳ್ದಾಗ ಮಾತಾಡೋದು ಮುಗ್ದಿದ್ರೆ ಅವಳನ್ನ ಇಲ್ಲಿಂದ ಹೋಗೋದಕ್ಕೆ ಹೇಳು. ಭೂಮಿ ಕಣ್ಣೀರ್ ಹಾಕೊಂಡು ಬೇಕು ಅನ್ನೋ ಅಷ್ಟರಲ್ಲೇ ಅಲ್ಲಿಗೆ ಅಜಿತ್ ಬರ್ತಾನೆ. ಭೂಮಿ ಗೊತ್ತಾ, ನಮ್ಮಜ್ಜಿ ಎಲ್ಲರ ವಿಷಯದಲ್ಲೂ ಸಾಫ್ಟ್. ಈ ವಿಷಯದಲ್ಲಿ ಮಾತ್ರ ನಮ್ಮಜ್ಜಿ ಮನಸ್ಸನ್ನ ಕಲ್ಬಂಡೆ ತರ ಮಾಡ್ಕೊಂಡಿದ್ದಾರೆ. ನೀವು ಪದೇ ಪದೇ ಇವ್ರ ಮುಂದೆ ಬಂದು ಯಾಕೆ ಕಣ್ಣೀರಾಗ್ತೀಯಾ? ಯಾರು ನಿನ್ ಜೊತೆ ನಿಲ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ನಿನ್ ಜೊತೆ ನಿಲ್ತೀನಿ. ನಾನು ನಿನ್ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ, ನಾನು ನಿನ್ನ ನಂಬ್ತೀನಿ ಅಂತ ಹೇಳಿ ಅಜಿತ್ ಭೂಮಿನ ಕರ್ಕೊಂಡು ರೂಮಲ್ಲಿ ಹೋಗಿ ದರ ಅಂತ ಎಳ್ದು ಬಿಸಾಕಿ ನಿನಗೆ ಚುಚ್ಚಿ ಮಾತಾಡ್ತಾರೆ, ಕಣ್ಣೀರ್ ಹಾಕ್ಸ್ತಾರೆ ಅಂತ ಗೊತ್ತಿದ್ದು ಕೂಡ ಪದೇ ಪದೇ ಅವ್ರ ಕಣ್ಮುಂದೆ ಯಾಕೆ ಹೋಗಿ ನಿಂತ್ಕೊಂತೀಯಾ? ನಿಂತ್ಕೊಳ್ಳೋದು ಅಂದ್ರೆ ನಿಂಗೆ ಅಷ್ಟೊಂದು ಇಷ್ಟನಾ? ಅಜಿತ್ ಕೇಳ್ತಾನೆ. ಆಗ ನಾನೇನ್ ಮಾಡ್ಲಿ, ನಮ್ಮನೇಲಿ ನಡೆಯೋ ಪ್ರತಿಯೊಂದು ವಿಷಯನೂ ಕೂಡ ನಾನು ಮುಂಚೆ ಅಪ್ಪನ ಹತ್ರ ಹೇಳ್ತಾ ಇದ್ದೆ. ಅಂಗಡಿಲಿ ಎಷ್ಟು ಕಜ್ಜಾಯ ಮಾಡಿದೆ, ಎಷ್ಟು ವ್ಯಾಪಾರ ಮಾಡಿದೆ, ಎಷ್ಟು ದುಡ್ಡು ಬಂತು ಅಂತ, ಎಷ್ಟು ಊಟ ಮಾಡಿದೆ, ಏನ್ ಊಟ ಮಾಡಿದೆ ಅಂತ ಎಲ್ಲ ಹೇಳ್ತಾ ಇದ್ದೆ. ಆದ್ರೆ ಈ ಮನೇಲಿ ನನ್ ಕಷ್ಟ ಸುಖ ಕೇಳೋದಕ್ಕೆ ಯಾರು ಇಲ್ಲ ಸಾಹೇಬ್ರೆ. ನಾನು ಈ ಮನೇಲಿ ಒಂಟಿ ಆಗ್ಬಿಟ್ಟಿದೀನಿ. ನಾನು ನನ್ನ ಮನ್ಸಲ್ಲಿರೋ ಭಾರನ ಯಾರಾದ್ರೂ ಹೇಳ್ಕೊಂಡಿಲ್ಲ ಅಂದ್ರೆ ಅದನ್ನ ಆಗಲ್ಲ. ಮನ್ಸಲ್ಲಿ ಏನು ನನ್ನ ಕೈಯಲ್ಲಿ ಮುಚ್ಚಿಟ್ಕೊಳ್ಳೋಕೆ ಆಗೋದಿಲ್ಲ ಸಾಹೇಬ್ರೆ. ಹಾಗೆ ಯಾರಾದ್ರೂ ತಪ್ಪು ತಿಳ್ಕೊಂಡ್ರೆ ಅವರಿಗೆ ಅಲ್ಲೇ ನಾನು ಸಮಜಾಯಿಷಿ ಕೊಡ್ಬೇಕು. ನನ್ನ ಮನಸ್ಸಿಗೆ ಸಮಾಧಾನ ಸಿಗೋದು. ಇದನ್ನೆಲ್ಲ ನಾನು ಯಾರ ಹತ್ರ ಹೇಳ್ಕೊಳ್ಳಿ? ಮಾತ್ರ ಹೇಳ್ಕೊಳಕ್ಕಾಗುತ್ತಾ? ನಿಮ್ಮ ಹತ್ರ ಹೇಳ್ಕೊಳ್ಳ ಸಾಹೇಬ್ರೆ ಅಂತ ಭೂಮಿ ಕೇಳ್ತಾಳೆ. ಹತ್ರನೇ ಹೇಳ್ಕೊಂತ ಅಜಿತ್ ಹೇಳ್ತಾನೆ, ಬೇಡ ಸಾಹೇಬ್ರೆ, ನೀವೇನಾದ್ರೂ ಮನೆಯವ್ರೇನಾದ್ರೂ ನನ್ನ ಮನಸ್ಸಿಗೆ ನೋವು ಮಾಡಿದ್ದಾರೆ ಅಂತ ಗೊತ್ತಾದ್ರೆ ನೀವು ಹೋಗಿ ಜಗಳ ಆಡ್ತೀರಾ, ಮತ್ತೆ ಅದು ಎಲ್ಲಿಗೋ ಹೋಗುತ್ತೆ. ಇದೆಲ್ಲ ಬೇಕಾಗಿಲ್ಲ ಸಾಹೇಬ್ರೆ ಅಂತ ಭೂಮಿ ಹೇಳ್ತಾಳೆ. ಈ ಕಡೆ ಎಲ್ಲರೂ ಊಟಕ್ಕೆ ಕೂತಿರ್ತಾರೆ. ರಾಮ್ ಮಾತ್ರ ಮೊಬೈಲ್ ನೋಡ್ತಿರ್ತಾರೆ. ಆಗ ಸಂಗೀತ ಅವರು ಬೈತಾ ಇರ್ತಾರೆ, ಯಾಕ್ರಿ ಯಾವಾಗ ನೋಡಿದ್ರು ಬ್ಯುಸಿ ಆಗಿರ್ತೀರಾ, ಯಾಕೆ ಊಟನೂ ಸಹ ಮಾಡ್ತಿಲ್ಲ ಅಂದಾಗ ಅದನ್ನ ಕೇಳಿಸ್ಕೊಂಡು ಕೆಲ್ಸ ಅಂದ್ರೆ ಹಾಗೆ ಅಲ್ವಾ ಸಂಗೀತ ಅಂತ ಹೇಳ್ತಾರೆ. ಆಗ ಅಜಿತ್, ಕೆಲ್ಸ ಮಾಡಿ ಅಪ್ಪ, ನೀವು ಇನ್ವೆಸ್ಟ್ ಮಾಡಿದಿರಲ್ಲ ಅವ್ರನ್ನ ಒಂದ್ಸರಿ ನೋಡ್ಬೇಕು ಅಂತ ಅನಿಸ್ತಾ ಇದೆ. ಒಂದ್ಸರಿ ಮನೆಗೆ ಊಟಕ್ಕೆ ಕರ್ದ್ಬಿಡಿ ಅಪ್ಪ, ಅವ್ರು ನೋಡ್ದಾಗೂ ಆಗುತ್ತೆ, ಅವ್ರ ಮನೆಗೆ ಊಟಕ್ಕೆ ಬಂದಂಗೂ ಆಗುತ್ತೆ. ಅಜಿತ್ ಹೇಳ್ದಾಗ ಕರಿಬಹುದಾಗಿತ್ತು, ಆದ್ರೆ ಶ್ರವಣ್ ಮನ್ಸಿಗೆ ಬೇಜಾರಾಗುತ್ತೆ ಅಂತ ಸುಮ್ನೆ ಇದೀನಿ. ರಾಮ್ ಹೇಳ್ದಾಗ ನನ್ ಮನ್ಸಿಗೆ ಯಾಕೆ ಬೇಜಾರಾಗುತ್ತೆ? ಪುರುಷೋತ್ತಮ್ಗೆ ಈ ತರ ಆಗಿದೆ ಅಂತನಾ? ಪುರುಷೋತ್ತಮ್ ಸತ್ಯ ಹೇಳಲಿಲ್ಲ ಅನ್ನೋದಕ್ಕಿಂತ ಅವ್ನ್ ಬದುಕಿದಾನೆ ಅನ್ನೋದೇ ನೆಮ್ಮದಿ. ಯಾಕಂದ್ರೆ ಇವತ್ತಲ್ಲ ನಾಳೆ ಶಾರದಂಗೆ ಏನಾಯ್ತು, ಮನಸ್ವಿನಿಗೆ ಏನಾಯ್ತು ಅನ್ನೋ ಸತ್ಯನ ಅವ್ನು ಹೇಳ್ತಾನೆ. ಅವ್ನ ನಂಬಿಕೆ ನನಗಿದೆ. ಶ್ರವಣ್ ಹೇಳ್ತಾರೆ, ಸರಿ ಹಾಗಾದ್ರೆ ನಾಳೆ ಮಧ್ಯಾಹ್ನಕ್ಕೆ ನಾ ಊಟಕ್ಕೆ ಕರಿತೀನಿ. ಸಂಗೀತ ಊಟಕ್ಕೆ ರೆಡಿ ಮಾಡ್ಕೊ ಅಂತ ರಾಮ್ ಹೇಳ್ತಾರೆ. ಅಯ್ಯೋ ನಾಳೆ ಯಾಕ್ರಿ, ಇವತ್ತೇ ಕರೀರಿ ಅಂತ ಸಂಗೀತನು ಹೇಳ್ತಾರೆ. ಆಗ ರಾಮ್ ಫೋನ್ ಮಾಡ್ಬಿಟ್ಟು ನಾಳೆ ಊಟಕ್ಕೆ ಬನ್ನಿ ಅಂತ ಹೇಳಿ ಕರೀತಾರೆ. ಈ ಕಡೆ ರಾಣ ಏನು ಮಾತಾಡದೆ ಸೈಲೆಂಟ್ ಆಗಿ ನಿಂತಿರ್ತಾರೆ. ಈ ಕಡೆ ದೇವಯಾನಿ ಮತ್ತೆ ಅಶ್ವಿನಿ ಇಲ್ಲೇನ್ ನಡೀತಾ ಇದೆ ಅಂತ ಹೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಈ ಸಂಚಿಕೆ ಮುಕ್ತಾಯವಾಗುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.